Okay, dear students, welcome to our a new channel that is Dr. Bio, Dr. Bano with Dr. Bio channel. So here we are going to discuss about important biology concepts that is going for board examination and even for the competitive examination. So we are doing some series of the videos which are going to help you in cracking the NEET 2026. So as we have KCET examination also. So for that also it is going to help. Okay. So ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳಿಗೆ 2026ರ ನೀಟ್ ಅನ್ನ ಕ್ರ್ಯಾಕ್ ಮಾಡುವ ಉದ್ದೇಶದಿಂದ ಅಂಡ್ ಇವನ್ KCET ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡುವ ಉದ್ದೇಶದಿಂದ ಕೆಲವೊಂದಿಷ್ಟು ಬಯಾಲಜಿಯ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಇಲ್ಲಿ ಕವರ್ ಮಾಡ್ತಾ ಹೋಗಲಾಗುತ್ತೆ. ಸೊ ವೆರಿ ಶಾರ್ಟ್ ವಿಡಿಯೋಸ್ ಗಳಿರುತ್ತವೆ. ಇದು ಏನು ಅಂತಂದ್ರೆ ನಿಮ್ಮನ್ನ ಕ್ವಿಕ್ ರಿಕ್ಯಾಪ್ ಮಾಡೋದಕ್ಕೆ ಮತ್ತು ಪರ್ಟಿಕ್ಯುಲರ್ಲಿ ವಿ ಆರ್ ಫೋಕಸಿಂಗ್ ಆನ್ ದಿ ಇಮೇಜಸ್. So based on the images, we are getting lot many questions in the examinations. So we are going to crack those detailed, the things which are present in the structures what we have got in the PU biology, syllabuses. Okay. So today we are going to discuss about the first chapter, that is sexual reproduction in the flowering plant. So ಹಾಗಾದ್ರೆ ಬನ್ನಿ ಆ ಒಂದು sexual reproduction of flowering plant ನಲ್ಲಿ ನಿಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಸ್ಟ್ರಕ್ಚರ್ಸ್ ಗಳಲ್ಲಿ ಮೊದಲನೆಯ ಸ್ಟ್ರಕ್ಚರ್ ಬಂದು ಮೈಕ್ರೋಸ್ಪೊರಾಂಜಿಯಂ ಸ್ಟ್ರಕ್ಚರ್. ಸೊ ಮೈಕ್ರೋಸ್ಪೊರಾಂಜಿಯಂ ಸ್ಟ್ರಕ್ಚರ್ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ನ್ಯೂ ವಿಡಿಯೋ. ಓಕೆ. ಸೊ ಈಗ ನಾವು ನೋಡ್ತಾ ಇದ್ದೀವಿ. ಸೊ ವಾಟ್ ಯು ಸಿ ಇನ್ ದ ಪಿಕ್ಚರ್, ದಟ್ ಈಸ್ flower diagram. So here, so sexual reproduction of the flowering plant ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಒಂದು ಫ್ಲವರ್ ನ ಡಿಸೈಡ್ ಮಾಡಿದಾಗ ಟಿಪಿಕಲ್ ಫ್ಲವರ್ ವಿಲ್ ಬಿ ಹ್ಯಾವಿಂಗ್ 4 ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಹೇಳಲಾಗಿದೆ. ಸೊ 4 ಇಂಪಾರ್ಟೆಂಟ್ ವರ್ಡ್ಸ್ ಇದ್ದರೆ ಮಾತ್ರ ನಾವು ಅದನ್ನ ಏನಂತ ಕರಿತೀವಿ, ಕಂಪ್ಲೀಟ್ ಫ್ಲವರ್ ಅಂತ ಕರಿತೀವಿ. ಹಾಗಾದ್ರೆ ಯಾವ್ದಾದ್ರು 4 ವರ್ಡ್ಸ್ ಗಳು 4 ಪಾರ್ಟ್ಸ್ ಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಕ್ಯಾಲಿಕ್ಸ್, outermost layer, and the colorful part, that is corolla, and the male reproductive structure, that is androecium, and the gynoecium. Okay, female reproductive structure. So ಹಾಗಾದ್ರೆ ಎಲ್ಲ ಸ್ಟ್ರಕ್ಚರ್ಸ್ ಗಳನ್ನು ನಾವು ಇನ್ ಡೀಟೇಲ್ ನೋಡ್ತಾ ಹೋಗೋಣಂತೆ. ಅದರಲ್ಲಿ ಮೊದಲನೇದಾಗಿ ಒಂದು ಫ್ಲವರ್ ಅಂತ ಬಂದಾಗ ಆ ಫ್ಲವರ್ ನಲ್ಲಿ ಏನೆಲ್ಲ ಕಂಟೆಂಟ್ ಗಳಿರುತ್ತೆ ಅನ್ನೋದನ್ನ ಈ ಒಂದು ಡಯಾಗ್ರಾಮ್ ಅಲ್ಲಿ ನೀವು ನೋಡಬಹುದು. So here we have a flower. Flower will be having a stalk-like structure, that is we call it as a pedicel, and it will be having something called as a cushion-like structure. ಸೊ ಒಂದು ಕುಶನ್ ತರದ ಸ್ಟ್ರಕ್ಚರ್ ಇದೆ. ಒಂದು ಪೆಡಿಸಿಲ್ ಅಂದ್ರೆ ಅದನ್ನ ಫ್ಲವರ್ ನ ಹೋಲ್ಡ್ ಮಾಡಕ್ಕಿರುವಂತಹ ಸ್ಟ್ರಕ್ಚರ್, ಅದರ ಮೇಲೆ ಒಂದು ಕುಶನ್ ತರದ ಸ್ಟ್ರಕ್ಚರ್ ಇದೆ, ಅದನ್ನ ನಾವು ಥ್ಯಾಲಮಸ್ ಅಂತ ಕರಿತೀವಿ. ಸೊ ಥ್ಯಾಲಮಸ್ಸಿನ ಮೇಲೆ ನಮಗೆ ಫ್ಲವರ್ ಓರಿಜಿನೇಟ್ ಆಗುತ್ತೆ. ಫ್ಲವರ್ ನ 4 ವರ್ಲ್ಸ್ ಗಳು ಓರಿಜಿನೇಟ್ ಆಗುತ್ತೆ. ಅದರಲ್ಲಿ ಔಟರ್ ಮೋಸ್ಟ್ ವರ್ಲ್ ಬಂದು ಕ್ಯಾಲಿಕ್ಸ್ ಅಂತ ಕರಿತೀವಿ, ಮತ್ತೆ ಕಲರ್ಫುಲ್ ಅಂದ್ರೆ ದಳಗಳು ಅಂತ ನಾವೇನ್ ಕರಿತಾ ಇದೀವಿ ಅವುಗಳನ್ನ ನಾವು ಕರೋಲಾ ಅಂತ ಕರಿತೀವಿ, ಅಥವಾ ಇಂಡಿವಿಜುವಲಿ ವಿ ಕಾಲ್ ಇಟ್ ಆಸ್ ಪೆಟಲ್ಸ್ ಅಂತ. ಓಕೆ. ಸೊ after that, the male reproductive structure and the female reproductive structure. As you all know, complete flower ನಲ್ಲಿ 4 ಪಾರ್ಟ್ ಇರಲೇಬೇಕು. ಇದರಲ್ಲಿ ನಾವು 2 ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನು ನೋಟಿಸ್ ಮಾಡಬೇಕಾಗುತ್ತೆ. ಆ 4 ಪಾರ್ಟ್ಸ್ ಗಳನ್ನ we have divided into 2 parts, 2 contents, that is one the sterile parts and another one is the fertile parts. Okay, sterile parts ಅಂತ ಬಂದಾಗ ಕ್ಯಾಲಿಕ್ಸ್ ಮತ್ತು ಕೊರೊಲಾ ನೇಮ್ ಮಾಡ್ತಾ ಇದ್ವಿ, ಮತ್ತೆ fertile parts ಅಂತ ಬಂದಾಗ ನಾವು androecium and gynoecium, that is the pistil and the ವಾಟ್ ಯು ಸೇ ದ ಸ್ಟೆಮ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಕಾನ್ಸೆಪ್ಟ್ ನಲ್ಲಿ ನಾವು ಡಿಟೇಲ್ ಆಗಿ ಏನ್ ಸ್ಟಡಿ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಅ ಫ್ಲವರ್ ಈಸ್ ದೇರ್ ಅಂಡ್ ಅ ಫ್ಲವರ್ ದ ಆಂಥರ್ಸ್ ಗಳನ್ನ ನಾವು ಇಲ್ಲಿ ಸಪರೇಟ್ ಮಾಡಿದೀವಿ. ಸೊ ಸಪರೇಟ್ ಮಾಡಿರುವಂತಹ ಆಂಥರ್ಸ್ ನಲ್ಲಿ ವಿ ಕ್ಯಾನ್ ಮೆನ್ಷನ್ 2 ಪಾರ್ಟ್ಸ್. ಸೊ 2 ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಗಳನ್ನ ನೀವು ಇಲ್ಲಿ ನೋಡೋದಕ್ಕೆ ಕಾಣಿಸ್ತಾ ಇದೆ. ಸೊ ದಿಸ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ we call it as a filament. ಏನಂತ ಕರಿತೀವಿ ನಾವು ಇದಕ್ಕೆ? ಸೊ we call it as a filament ಅಂತ ಕರಿತೀವಿ. Okay, so this part, filament, is sterile portion. It is not involved in the reproduction, whereas this bulged structure or a balloon like structure, so it is called as the anther. So ಇದನ್ನ ನಾವು anther ಅಂತ ಕರಿತೀವಿ. ಸೊ anther ನಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ ಅಂತ ಬಂದಾಗ. ಓಕೆ. ಸೊ ಹಾಗಾದ್ರೆ anther ನಲ್ಲಿ ಏನಿದೆ, why it is important ಅಂತ ಹೇಳಿದ್ರೆ, ಇದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ವಾಟ್ ಇಟ್ ಈಸ್ ಇಂಡಿಕೇಟಿಂಗ್ ಅಂದ್ರೆ, ಇಟ್ ಈಸ್ ಇಂಡಿಕೇಟಿಂಗ್ ದಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ಓಕೆ. ಸೊ ವಾಟ್ ಯು ಸೇ ದ ಆಂಡ್ರೋಶಿಯಂ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಒಂದು ವಾಟ್ ಯು ಸೇ ದಟ್ ಆಂಥರ್ ಅಂತ ಇದೆ. ಆಂಥರ್ ನಾವು when we perform a transverse sectioning at the
ಮೆಕ್ಯಾನಿಕಲ್ ಆಗಿ ಅದನ್ನ ನಾವು ಓಪನ್ ಮಾಡಿದಾಗ ಅದರಲ್ಲಿ ಕಾಣುವಂತಹ ಸ್ಟ್ರಕ್ಚರ್ ನಾವು ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿತೀವಿ. ಆ ಮೈಕ್ರೋಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ನ ನೀವು ಇಲ್ಲಿ ನೋಟಿಸ್ ಮಾಡಬಹುದು. ಸೊ ದ ಮೈಕ್ರೋಸ್ಪೊರಾಂಜಿಯಂ ವಿಲ್ ಬಿ ಲುಕಿಂಗ್ ಲೈಕ್ ದಿಸ್. ಸೊ ಈ ಒಂದು ಇಮೇಜ್ ನಾವು ಇನ್ನೂ ಡೀಟೇಲ್ ಆಗಿ ನೋಡೋಣ. ಆ ಒಂದು ಮೈಕ್ರೋಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ನೋಡೋದಕ್ಕೆ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ಲೆಟ್ ಅಸ್ ಸ್ಟಡಿ ವಿತ್ ದಿಸ್ ಮೈಕ್ರೋಸ್ಪೊರಾಂಜಿಯಂ ಅಂಡ್ ದ ಡೀಟೇಲ್ಡ್ ಪಾರ್ಟ್ಸ್ ಆಫ್ ದಿಸ್ ಒನ್. Okay, so ಇಲ್ಲಿ ನಾವು ನೋಡಬಹುದು microsporangium will be having sac like structures inside and it will be covered by the different layers. ಹಾಗಾದ್ರೆ ಅವು ಯಾವ ಲೇಯರ್ಸ್ ಗಳು ಅನ್ನುವಂಥದ್ದನ್ನ ನಾವು ನೆಕ್ಸ್ಟ್ ನಲ್ಲಿ ನೋಡೋಣ. So this is the diagram. So we are going to we have got many questions in the board examination. So they will definitely ask one or other question regarding this particular microsporangium. Okay, so ಈ microsporangium ಗೆ ಸಂಬಂಧಪಟ್ಟಿರುವ ಹಾಗೆ ಡಯಾಗ್ರಾಮ್ ನ ಬಗ್ಗೆ ನಮಗೆ ಕ್ವಶನ್ ಬಂದೇ ಬರುತ್ತೆ. ಸೊ ಆ ಡಯಾಗ್ರಾಮ್ ನಾವು ಎನ್ಸಿಆರ್ಟಿ ಇರುವಂತಹ ಡಯಾಗ್ರಾಮ್ ಅನ್ನ ಇದನ್ನ ನೀವು ನೋಡಬಹುದು. ಸೊ ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಇದರಲ್ಲಿ ಮೈಕ್ರೋಸ್ಪೊರಾಂಜಿಯಂ ಅಂತ ನೋಡಿದಾಗ ಅದು ಒಂದು ಈ ತರದ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ. ಸೊ ಈ ಸ್ಟ್ರಕ್ಚರ್ ನ ನಾವು ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಕರಿತೀವಿ. ದಿಸ್ ಈಸ್ ಟೆಟ್ರಾಗೋನಲ್ ಇನ್ ನೇಚರ್, ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಕರಿತೀವಿ. Tetrasporangiate ಅಂತ ಕರಿತೀವಿ. Why we call it as a tetrasporangiate? A typical flower will be having a microsporangium that is always a tetrasporangiate in nature except Malvaceae family. Malvaceae family ನಲ್ಲಿ ಮಾತ್ರ tetrasporangiate ಇರೋದಿಲ್ಲ. ಅದನ್ನ ಹೊರತುಪಡಿಸಿದರೆ majority of the families will be having anther that is made up of tetrasporangiate. Why we call it as a tetrasporangiate ಅಂತ ನಮಗೆ ಕ್ವಶನ್ ಬಂದ್ರೆ ಇಲ್ಲಿ ನೀವು ನೋಡಬಹುದು ಒಂದು ಸ್ಪೊರಾಂಜಿಯಂ, ಎರಡು ಸ್ಪೊರಾಂಜಿಯಂ, ಮೂರು ಸ್ಪೊರಾಂಜಿಯಂ ಅಂಡ್ ಫೋರ್. ಸೊ 4 ಸ್ಪೊರಾಂಜಿಯಂ ಗಳನ್ನ ಹೊಂದಿರೋದ್ರಿಂದ ಇದನ್ನ ನಾವು ಟೆಟ್ರಾಸ್ಪೊರಾಂಜಿಯೇಟ್ ಅಂತ ನಾವು ಕರಿತೀವಿ. ಸೊ ಮೈಕ್ರೋಸ್ಪೊರಾಂಜಿಯಾ ಏನು ಅಂತ ನೀವು ಡಿಫೈನ್ ಮಾಡೋದಾದ್ರೆ ಇಟ್ ಈಸ್ ಟೆಟ್ರಾಸ್ಪೊರಾಂಜಿಯೇಟ್. ಅಂಡ್ ಜಾಮೆಟ್ರಿಕಲಿ ಇದನ್ನ ನಾವು ಹೇಳೋದಾದ್ರೆ ದಿಸ್ ಈಸ್ ಟೆಟ್ರಾಗೋನಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ tetragonal in nature. So 4 corners will be there. So tetragonal nature ಅಂತ ಕರಿತೀವಿ. So a typical flower ಒಂದು anther ಬಂದು ಅದರ TS ಸೆಕ್ಷನ್ ಅನ್ನ ಮಾಡಿದಾಗ ನಮಗೆ ಕಾಣುವಂತಹ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಯಾವಾಗಲೂ ಹೇಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ tetragonal in nature. But when it comes to the Malvaceae family, that is diagonal ಅಂತ ಕರಿತೀವಿ. ಅಂದ್ರೆ half of the what you say the typical flower. Okay, typical flower ನ ಸ್ಟ್ರಕ್ಚರ್ ನ half ಅದು ಹೊಂದಿರುತ್ತೆ ಯೂಶುವಲಿ Malvaceae ಫ್ಯಾಮಿಲಿ ಇರುವಂತಹ ಫ್ಲವರ್ಸ್ ಗಳು. ಓಕೆ, ಟೆಟ್ರಾಗೋನಲ್ ಸ್ಟ್ರಕ್ಚರ್ ಇದೆ ಒನ್ ಥಿಂಗ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದ ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಹೇಳಿದ್ವಿ ಬಿಕಾಸ್ ಇಟ್ ಕಂಟೇನ್ಸ್ 4 ಸ್ಪೊರಾಂಜಿಯಾ. ಓಕೆ, ಸೊ 4 ಸ್ಪೊರಾಂಜಿಯಾ ವಿಲ್ ಬಿ ದೇರ್. ಸೊ ಹಾಗಾದ್ರೆ ಅವುಗಳನ್ನ ನಾವು ನೋಡ್ತಾ ಬರೋಣಂತೆ. ಸೊ ಇಲ್ಲಿ ನೀವು ನೋಡಿದಾಗ when we look into this particular structure we have 2 parts. So ನಾವು ಅದನ್ನ ಈಸಿಯಾಗಿ ಈ ತರ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಬಹುದು. ಹಾಗಾದ್ರೆ ಆ ಎರಡು ಭಾಗಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ that we call it as a lobes ಅಂತ ಕರಿತೀವಿ. ಲೋಬ್ಸ್ ಅಂತ ಕರಿತೀವಿ. ಎಷ್ಟು ಲೋಬ್ಸ್ ಇದೆ ಅಂದ್ರೆ ಈ ಕಡೆ ಒಂದು ಲೋಬ್ ಇದೆ, ಈ ಕಡೆ ಒಂದು ಲೋಬ್ ಇದೆ. ಅಂದ್ರೆ ಎರಡು ಪಾರ್ಟ್ಸ್ ಗಳನ್ನ ಮಾಡಬಹುದು. ಈ ಸೈಡ್ ಬರೋದಿಲ್ಲ ಒಂದು ಲೋಬ್ ಅಂದ್ರೆ ಇನ್ನೊಂದು ಸೈಡ್ ಬರೋದು ಇನ್ನೊಂದು ಲೋಬ್. ಸೊ ಹಾಗಾಗಿ ಇದನ್ನ ನಾವು ಬೈಲೋಬ್ಡ್ ಸ್ಟ್ರಕ್ಚರ್ ಅಂತಾನು ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ಸೊ ವಿ ಕಾಲ್ ಇಟ್ ಆಸ್ ಅ ಬೈಲೋಬ್ಡ್ ಸ್ಟ್ರಕ್ಚರ್. ಸೊ ಮೈಕ್ರೋಸ್ಪೊರಾಂಜಿಯಂಗೆ ಸಂಬಂಧಪಟ್ಟ ಹಾಗೆ ಈ ತರದ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಓವರ್ ಆಲ್ ಆಗಿ ಮೈಕ್ರೋಸ್ಪೊರಾಂಜಿಯಂ ಅಂತ ಬಂದಾಗ ಅದರಲ್ಲಿ ಪರ್ಟಿಕ್ಯುಲರ್ ಕಂಟೆಂಟ್ ಏನಿದೆ ಅನ್ನುವಂಥದ್ದನ್ನ ನೀವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಟೆಟ್ರಾಗೋನಲ್ ಅನ್ನುವಂಥದ್ದು ಗೊತ್ತಿರಬೇಕು ಅಂಡ್ ಇಟ್ ಈಸ್ ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಹೇಳಬೇಕು ಅಂಡ್ ಇಟ್ ಈಸ್ ಹ್ಯಾವಿಂಗ್ 4 ಸ್ಪೊರಾಂಜಿಯಂ ಇನ್ ದ ಕಾರ್ನರ್ಸ್. ಅದಕ್ಕೋಸ್ಕರ ಇದನ್ನ ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಕೂಡ ಕರಿತೀವಿ. ಸೊ ಅಂಡ್ ವೆನ್ ವಿ ಲುಕ್ ಇನ್ ಟು ದಿ ಈಚ್ ಲೋಬ್ಸ್ ಅಂದ್ರೆ ಪ್ರತಿಯೊಂದು ಲೋಬ್ ನಲ್ಲಿ ನಾವು ನೋಡೋದಕ್ಕೆ ಹೋದಾಗ ನಮ್ಗೆ ಇಲ್ಲಿ ನೀವು ನೋಡಬಹುದು ಪ್ರತಿಯೊಂದು ಲೋಬಿನಲ್ಲಿ ನಮ್ಗೆ ಎರಡು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಗಳು ನೋಡೋದಕ್ಕೆ ಕಾಣಿಸ್ತದೆ. these structures we call it as thecus ಅಂತ ಕರೀತಾರೆ. ಸೊ ಹಾಗಾದ್ರೆ thecus, so when we discuss about the one particular lobe it will be containing 2 theca. So that is why ಇಲ್ಲಿ ಒಂದು thecus structure ಇದೆ, ಇಲ್ಲಿ ಒಂದು thecus structure ಇದೆ. ಸೊ ಹಾಗಾಗಿ ಈ ಒಂದು ಸ್ಟ್ರಕ್ಚರ್ ಅನ್ನ ನಾವು ಡೈಥಿಕಸ್ ಅಂತಾನು ಕೂಡ ಕರೀತೀವಿ. ಓಕೆ, ಅಂದ್ರೆ in each lobe the microsporangia contains empty spaces. Those spaces are the vacuoles or the locules or the empty area that we call it as a theca. That theca, there in a single lobe we have 2 thecus. That is why we call it as a dithecus. Okay, and so as we have said, there are inside the corners, inside the thecus structures we have some specialized structures inside here, the bag like structures. We call it as a microsporangia. What we call it as microsporangia. So here microsporangia, that is nothing but the sporangia are kind of what you call
sporangium, that is a bag-like structure or sac-like structure which contains spores. Okay, so ಅದರ ಒಳಗಡೆ bag-like structures ಗಳಿಂದ ಹಾಗಿದೆ, ಅದನ್ನು ನಾವು ಮೈಕ್ರೋಸ್ಪೊರಾಂಜಿಯಾ ಅನ್ಬೋದು. ಅದರ ಒಳಗಡೆ ನಮಗೆ ಮೈಕ್ರೋಸ್ಪೋರ್ಸ್ ಗಳನ್ನ ನರ್ಚರ್ ಮಾಡ್ಲಾಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತಾ ಇದೀವಿ. ಸೊ ಇಷ್ಟು ನಮಗೆ ಹೇಳಕ್ ಬರಬೇಕು. ಟೆಟ್ರಾಗೋನಲ್ ಇದೆ, ಟೆಟ್ರಾಸ್ಪೊರಾಂಜಿಯೇಟ್ ಇದೆ, ಅಂಡ್ ಇಟ್ ಈಸ್ ಬೈಲೋಬ್ಡ್ ಅಂತ ಹೇಳಬೇಕು, ಅಂಡ್ ಇಟ್ ಈಸ್ ಡೈಟಿಕಸ್ ಇನ್ ನೇಚರ್ ಅಂತ ಹೇಳಬೇಕು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಪಾರ್ಟ್ಸ್. And when we come to when we look and into the detailed structure, when we look into the detailed structure of this microsporangia, so adanna ನಾವು microscope ನಲ್ಲಿ enhance ಮಾಡಿ ನೋಡಿದಾಗ we will get to know that it will be having a different layers also. ಅದರಲ್ಲಿ ನಮಗೆ ಬಹಳಷ್ಟು ಲೇಯರ್ಸ್ ಗಳು ಕಾಣೋದಕ್ಕೆ ಸಿಗುತ್ತೆ. ಹಾಗಾದ್ರೆ ಆ ಲೇಯರ್ಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಯಾವ್ಯಾವ್ದು ಲೇಯರ್ಸ್ ಇದೆ ಅಂದ್ರೆ, ಸೊ ಒಂದು ಔಟರ್ ಮೋಸ್ಟ್ ಒಂದು ಲೇಯರ್ ಇದೆ, ಅದನ್ನ ನಾವು ಎಪಿಡರ್ಮಿಸ್ ಅಂತ ಕರಿತಾ ಇದೀವಿ. ಸೊ ಇಲ್ಲಿ ನೀವು ನೋಡಬಹುದು, ದಿಸ್ ಔಟರ್ ಮೋಸ್ಟ್ layer, that is we call it as epidermis, that is one single layer. Okay, and another below the epidermis we have another layer, that is endothecium anta ಕರೀತಾರೆ. ಸೊ ಒಂದು ಎಪಿಡರ್ಮಿಸ್ ಇದೆ, ಅದರ ಕೆಳಗಡೆ ಮತ್ತೊಂದು ಲೇಯರ್ ಇದೆ, ದಟ್ ಈಸ್ ಎಂಡೋಥೀಶಿಯಂ. ಅಂಡ್ ಎಂಡೋಥೀಶಿಯಂ ನ ಒಳಗಡೆ ಬಂದ್ರೆ ಮತ್ತೆ ಒಂದು ಮಲ್ಟಿಪಲ್ ಲೇಯರ್ ಕಾಣಿಸ್ತಾ ಇದೆ, ಅದನ್ನು ನಾವು ಮಿಡಲ್ ಲೇಯರ್ ಅಂತ ಕರಿತೀವಿ, ಥರ್ಡ್ ಲೇಯರ್ ಅಂತ ಕೂಡ ಕರಿಬಹುದು. And when it comes to the middle layer, it will be made up of 3 layers, and below the middle layer we will be having another structure, that is what you say tapetum. What you call inside the middle layer we have another layer that is called as a tapetum. Okay, so ನಮಗೆ 4 ಲೇಯರ್ಸ್ ಗಳನ್ನ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ. ಮೊದಲನೇ ಔಟರ್ ಮೋಸ್ಟ್ ಲೇಯರ್ ಎಪಿಡರ್ಮಿಸ್, ಸೆಕೆಂಡ್ ಲೇಯರ್ ಎಂಡೋಥೀಶಿಯಂ, ಅದರ ಒಳಗಡೆ ಬಂದ್ರೆ ಮಿಡಲ್ ಲೇಯರ್ ಇದೆ, ಅದು ಮಲ್ಟಿಪಲ್ ಲೇಯರ್ಸ್ ಇಂದ ಆಗಿರುತ್ತೆ. ಸೊ ಮಿಡಲ್ ಲೇಯರ್ ನಿಂದ ನೀವು ಮುಂದೆ ಹೋದ್ರೆ ದಟ್ ವಿ ಕಾಲ್ ಇಟ್ ಆಸ್ ಅ ಟಿಪ್ಯಾಟಮ್. ಓಕೆ, ಟಿಪ್ಯಾಟಮ್ ಅಂತ ಕೂಡ ಕರಿತಾ ಇದೀವಿ. ಸೊ ಒಟ್ಟು 4 ಲೇಯರ್ಸ್ ಇದೆ. ಆ 4 ಲೇಯರ್ ನ ಒಳಗಡೆ ನಮಗೆ ಪೋಲನ್ ಗ್ರೇನ್ಸ್ ಗಳು ಡೆವಲಪ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣಂತೆ. ಹೋಪ್ ದೀಸ್ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್ ಫಾರ್ ಯು ಪೀಪಲ್. Okay, so when we look into the detailed structure of this, so you will be noticing 4 important layers here. So ಈಗ ಆಲ್ರೆಡಿ ಹೇಳಿರುವ ಹಾಗೆ ಮೊದಲನೇದಾಗಿ ನಮಗೆ ಏನು ಕಾಣಿಸ್ತಾ ಇದೆ ಅಂತಂದ್ರೆ, we have something called as a epidermis. ಸೊ ಎಪಿಡರ್ಮಿಸ್ ಇದೆ, ಔಟರ್ ಮೋಸ್ಟ್ ಲೇಯರ್, ಎಂಡೋಥೀಶಿಯಂ ಇದೆ, ಮಿಡಲ್ ಲೇಯರ್ ಇದೆ, ಅಂಡ್ ಟಿಪ್ಯಾಟಮ್ ಇದೆ. ಸೊ ನೀವು ನಿಮಗೆ ಕ್ವಶನ್ ಕೇಳುವಾಗ KCET ನಲ್ಲಿ ಹೇಳ್ತಾರೆ ಇದನ್ನ ಸೀರಿಯಲ್ ಆಗಿ ಅರೇಂಜ್ ಮಾಡಿ ಅಂತ ಕೇಳ್ಬೋದು. ಸೊ ಹಾಗಾದ್ರೆ ಸೀರಿಯಲಿ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್, ಇನ್ಸೈಡ್ ಟು ಔಟ್ಸೈಡ್ ನಮಗೆ ಏನ್ ಮಾಡಬೇಕು, ನೋಟ್ ಮಾಡೋದಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್ ಔಟ್ಸೈಡ್ ಟು ಇನ್ಸೈಡ್ ಅಂತ ಬರೆದ್ರೆ ನೀವು ಎಪಿಡರ್ಮಿಸ್ ಫಸ್ಟ್ ಬರುತ್ತೆ, ಅದಾದ ನಂತರ ಮತ್ತೆ ಎಂಡೋಥೀಶಿಯಂ ಬರುತ್ತೆ, ಅದಾದ ನಂತರ ಮಿಡಲ್ ಲೇಯರ್ ಬರುತ್ತೆ, ಅದಾದ ನಂತರ ಟಿಪ್ಯಾಟಮ್ ಬರುತ್ತೆ. ಓಕೆ, ನೀವು ಅದನ್ನ ಇನ್ಸೈಡ್ ಟು ಔಟ್ಸೈಡ್ ಅಂತ ಕೇಳಿದ್ರೆ ಟಿ, ದಟ್ ಈಸ್ ಟಿಪ್ಯಾಟಮ್, ಮಿಡಲ್ ಲೇಯರ್ ಅಂಡ್ ಎಂಡೋಥೀಶಿಯಂ ಅಂಡ್ ದಿ ಎಪಿಡರ್ಮಿಸ್. ಓಕೆ, ಸೊ ಇದನ್ನು ನೀವು ಸೀರಿಯಲ್ ಆಗಿ ಅರೇಂಜ್ ಮಾಡಿ ಅಂತ ಕೇಳಿದ್ರು ಕೂಡ ಹೇಳೋದಕ್ಕೆ ಬರಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಲ್ಸೋ. ಸೊ ದಟ್ ಇಸ್ ವೈ ವಿ ಆರ್ ಫೋಕಸಿಂಗ್ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ಲೆಟ್ ಅಸ್ ಸಿ ಅಬೌಟ್ ದ ಫಸ್ಟ್ ಲೇಯರ್, ದಟ್ ಈಸ್ ಎಪಿಡರ್ಮಿಸ್. ಎಪಿಡರ್ಮಿಸ್ ಅನ್ನುವಂತಹ ಲೇಯರ್ ಏನಿದೆ, ಆ ಎಪಿಡರ್ಮಿಸ್ ಲೇಯರ್ನ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ಇಲ್ಲಿ ನೋಡುವಂತಹ ಪ್ರಯತ್ನ ಮಾಡೋಣಂತೆ. ಸೊ ಹಾಗಾದ್ರೆ ಎಪಿಡರ್ಮಿಸ್ layer, see you can see here the epidermis layer is the outermost single layer. Okay, so ಈ ಒಂದು epidermis layer ಏನಿದೆ ಇದು ಒಂದು ಸಿಂಗಲ್ ಲೇಯರ್ ಇಂದ ಆಗಿರುವಂತಹ outermost layer ಆಗಿದೆ, ಇದು ಲಾಸ್ಟ್ ಲೇಯರ್ ಆಗಿದೆ. Okay, so each and every cell in the human body or you take for any what you say the plant body, so in each layer you will be having the outermost layer, that is epidermis. Okay, and then let us discuss about this one, and this is the tightly packed cells will be there in the outermost layer, that is epidermis. It provides the main function of the epidermis. ಹಾಗಾದ್ರೆ outermost layer ಅನ್ನುವಂಥದ್ದು epidermis ಅಂತ ಗೊತ್ತಾಯ್ತು. epidermis ನ ಫಂಕ್ಷನ್ ಏನು ಅಂತ ಕೇಳಿದ್ರೆ ನಮಗೆ ಹೇಳೋದಕ್ಕೆ ಬರಬೇಕು, that is protection is the main function. Okay, ಸೊ ಪ್ರೊಟೆಕ್ಷನ್ ಮಾಡೋದು ಮತ್ತು ಆಂಥರ್ಗೆ ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಈ ಒಂದು ಎಪಿಡರ್ಮಿಸ್ ಮಾಡುತ್ತೆ. ಅಂಡ್ ಇದರದ್ದು ಮೇನ್ ಫಂಕ್ಷನ್ ಏನು ಅಂತಂದ್ರೆ ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡುವಂತಹ ಕೆಲಸನೂ ಕೂಡ ಮಾಡ್ತದೆ. ಇಟ್ ರಿಟೈನ್ಸ್ ದ ಮಾಯಿಶ್ಚರ್ ಅಂಡ್ ಪ್ರಿವೆಂಟ್ ದಿ ಡೆಸಿಕೇಶನ್. ಸೊ ಅಂದ್ರೆ ಲಾಸಿಂಗ್ ಆಫ್ ದಿ ವಾಟರ್. Okay, if there is any kind of water is losing from that particular structure, then it is going to protect it from the desiccation. Okay, on this to what you say the water
ವಾಟರ್ನ ಅಬ್ಸಾರ್ಬ್ ಮಾಡುವಂಥ, ವಾಟರ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಇದು ಮಾಡ್ತಾ ಇದೆ. ಸೊ ಬೇಸ್ಡ್ ಆನ್ ದಿಸ್ ಎಪಿಡರ್ಮಿಸ್ ವಿ ಗಾಟ್ ಸಮ್ ಕ್ವೆಶನ್ಸ್ ಇನ್ ದಿ ನೀಟ್ 2017. ಸೊ ದಟ್ ಈಸ್ ವೈ ದಿಸ್ ಎಪಿಡರ್ಮಿಸ್ ಸ್ಟ್ರಕ್ಚರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. Okay, let us look into the another layer, that is endothelium. So when it comes to the endothelium ನಲ್ಲಿ ಏನೇನ್ ಸ್ಟ್ರಕ್ಚರ್ಸ್ ಗಳಿದೆ ಅಂತ ನಾವು ನೋಡಬೇಕಾಗುತ್ತೆ. So endothelium is also single layer structure. As we say, the epidermis is single layer structure, it is outermost layer, and it is the main function of the epidermis is to protect the whole this microsporangia. Okay, protection is the major function, and it also helps in the desiccation ಕೂಡ ಇದು ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಎಂಡೋಥೀಶಿಯಂ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಸಿಂಗಲ್ ಲೇಯರ್ದು, ಸೊ ಎಂಡೋಥೀಶಿಯಂ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್, ಒಂದು ಸಿಂಗಲ್ ಲೇಯರ್ ಇಂದ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಹೈಗ್ರೋಸ್ಕೋಪಿಕ್ ಇನ್ ನೇಚರ್. ಹೈಗ್ರೋಸ್ಕೋಪಿಕ್ ಇನ್ ದ ಸೆನ್ಸ್ ಇಟ್ ಈಸ್ ಆಲ್ಸೋ ಅಬ್ಸಾರ್ಬಿಂಗ್ ದಿ ಮೋರ್ ಆ್ಯಂಡ್ ಮೋರ್ ವಾಟರ್, ಆ್ಯಂಡ್ it is present below the epidermis. Okay, next, it helps in dehiscence of the anther. The main function of the endothelium is to dehiscence means the releasing of the pollen grain. What you say? The releasing of the pollen grain, releasing of pollens. So when after the maturity ಗೆ ಬಂದ ನಂತರ ಮೈಕ್ರೋಸ್ಪೊರಾಂಜಿಯಂ ನಿಂದ ಪೋಲನ್ ಗ್ರೇನ್ಸ್ ಗಳು ರಿಲೀಸ್ ಆಗಬೇಕಾಗುತ್ತೆ. ಅದನ್ನ ರಿಲೀಸ್ ಮಾಡುವಂತ ಸಂದರ್ಭದಲ್ಲಿ ನಮಗೆ ಪ್ರಮುಖವಾಗಿ ಹೆಲ್ಪ್ಗೆ ಬರುವಂತಹ ಸ್ಟ್ರಕ್ಚರ್ ಯಾವುದು ಅಂತ ಕೇಳಿದ್ರೆ ಅದು ಎಂಡೋಥೀಶಿಯಂ ಆಗಿರುತ್ತೆ. ಎಂಡೋಥೀಶಿಯಂ ನಲ್ಲಿ ಏನು ಅಂತಂದ್ರೆ ಫೈಬ್ರಸ್ ಮಟೀರಿಯಲ್ಸ್, ಫೈಬ್ರಸ್ ಥಿಕ್ಕನಿಂಗ್ ಅಂತ ಕರೀತಾರೆ. ಸೊ ಒಂದಿಷ್ಟು ರೇಡಿಯಲಿ ಅರೇಂಜ್ಡ್ ಸ್ಟ್ರಕ್ಚರ್ಸ್ಗಳು ಈ ಒಂದು ಸ್ಟ್ರಕ್ಚರ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಎಂಡೋಥೀಶಿಯಂ ನಲ್ಲಿ. ಅದು ಏನಂತಂದ್ರೆ ಫೈಬ್ರಸ್ ವಾಲ್ ನಿಂದ ಆಗಿರುತ್ತೆ. ಸೊ ಫೈಬ್ರಸ್ ವಾಲ್ ಇಂದ ಆಗಿರುವಂತಹ ಒಂದಿಷ್ಟು ಸ್ಟ್ರಕ್ಚರ್ಸ್ಗಳು ಇದರಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ದ ಮೇನ್ ಫಂಕ್ಷನ್ ಇಸ್ ಟು ರಿಲೀಸ್ ದ ಪೋಲನ್ ಗ್ರೇನ್ಸ್. ಸೊ ವೆನ್ ಎವರ್ ಆಫ್ಟರ್ ದ ಮೆಚುರಿಟಿಗೆ ಮುಂದಿರುವಂತಹ ಪೋಲನ್ ಗ್ರೇನ್ಸ್ ಗಳನ್ನ ರಿಲೀಸ್ ಮಾಡುವಂತಹ ಕೆಲಸನ ಎಂಡೋಥೀಶಿಯಂ ಮಾಡುತ್ತೆ. ಓಕೆ, ಸೊ ಎಂಡೋಥೀಶಿಯಂನ ಸುತ್ತಮುತ್ತ ನಮಗೆ ಫೈಬ್ರಸ್ ಲೇಯರ್ ಇದೆ ಅಂತ ಹೇಳಿದ್ವಿ. ಕಂಪ್ಲೀಟ್ ಆಗಿ ಫೈಬ್ರಸ್ ಲೇಯರ್ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಸೊ ಇನ್ ಆಲ್ ದಿ ಸ್ಟ್ರಕ್ಚರ್ಸ್ ವಿ ಕೆನಾಟ್ ಸಿ. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದ್ರೆ ಎಂಡೋಥೀಶಿಯಂ ನ ಲೇಯರ್ ಏನಿದೆಯಲ್ಲ ಅದು ಫೈಬ್ರಸ್ ಥಿಕ್ನಿಂಗ್, ಫೈಬ್ರಸ್ ಮಟೀರಿಯಲ್ಸ್ ಗಳಿಂದ ಆಗಿದೆ. ಅಲ್ಲಿ ಆಲ್ಫಾ ಸೆಲ್ಯುಲೋಸ್, ಲಿಗ್ನಿನ್, ಪೆಕ್ಟಿನ್ ಅನ್ನುವಂತಹ ಮಟೀರಿಯಲ್ಸ್ ಗಳು ಕೂಡ ಇರುತ್ತೆ. ಸೊ ಆ ಸೆಲ್ಯುಲೋಸ್ ಮಟೀರಿಯಲ್ ಆಗ್ಲಿ, ಆಲ್ಫಾ ಸೆಲ್ಯುಲೋಸ್ ಅಂತ ಕರೀತಾರೆ, ಸೆಲ್ಯುಲೋಸ್ ಇದೆ. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಲಿಗ್ನಿನ್ ಅನ್ನುವಂತಹ ಒಂದು ಮಟೀರಿಯಲ್ ಇಂದನೂ ಕೂಡ ಇದಾಗಿದೆ. ಅಂಡ್ ಇವನ್ ಇಟ್ ಈಸ್ ಮೇಡ್ ಅಪ್ ಆಫ್ ದಿ ಪೆಕ್ಟಿನ್, ಲಿಟಲ್ ಬಿಟ್ ಪೆಕ್ಟಿನ್ ಆಲ್ಸೋ. ಸೊ ಎಂಡೋಥೀಶಿಯಂ ಸೆಲ್ಯುಲೋಸ್ ಇಂದ ಆಗಿದೆ, ಲಿಗ್ನಿನ್ ಇಂದ ಆಗಿದೆ, ಪೆಕ್ಟಿನ್ ಇಂದ ಆಗಿದೆ ಅನ್ನುವಂಥದ್ದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಸೊ ಆ ಲೇಯರಿಂಗ್ ಏನಿದೆ, ಡೈಜೆಷನ್ಸ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಪಾರ್ಟ್ಸ್ ಇಂದ ಡೈಜೆಷನ್ಸ್ ಆಗೋದಿಲ್ಲ. ಎಟ್ ಸರ್ಟನ್ ಪಾಯಿಂಟ್ಸ್ ಅಂದ್ರೆ ಕೆಲವು ಸ್ಟ್ರಕ್ಚರ್ಸ್, ಕೆಲವು ಪಾಯಿಂಟ್ಸ್ ಗಳಲ್ಲಿ, ಸಪೋಸ್ ನೀವಿಲ್ಲಿ ನೋಡ್ಬೋದು, ಈ ಸ್ಟ್ರಕ್ಚರ್ ನ ನೀವು ನೋಡಿದಾಗ ಇಲ್ಲಿ ನಿಮಗೆ ಕಾಣಿಸುತ್ತೆ. ಯು ಜಸ್ಟ್ ಲುಕ್ ಇಟ್ ದಿಸ್ ಒನ್. ಸೊ ಎರಡನೆಯ ಲೇಯರ್ ದಟ್ ಈಸ್ ಎಂಡೋಥೀಶಿಯಂ ನ ಕೆಲವು ಪಾಯಿಂಟ್ಸ್ ಗಳಲ್ಲಿ ಅಂದ್ರೆ ಈ ಪೋರ್ಷನ್ ಅಲ್ಲಿ there is no much thickening of the fibrous material. ಬಹಳಷ್ಟು thick ಆಗಿ ಅಲ್ಲಿ ಇರೋದಿಲ್ಲ. ಸೊ there might be the absence of what you say the fibrous material. ಸೊ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ತರ ಇರುತ್ತೆ. ಸೊ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನಂತರ ಮತ್ತೆ ಆ ಸ್ಟ್ರಕ್ಚರ್ ಕಂಟಿನ್ಯೂ ಆಗುವಂತದ್ದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಈ ತರ ಇರುತ್ತೆ. ಓಕೆ, ಸೊ ಈ ಒಂದು ಪೋರ್ಷನ್ ಏನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ನಲ್ಲಿ ನಮಗೆ ಎಂಡೋಥೀಶಿಯಂ ನಲ್ಲಿ ಏನು ಅಂತಂದ್ರೆ we cannot find the fibrous materials. ಓಕೆ, ಯಾಕೆ ಅಂತಂದ್ರೆ that structure is helpful for releasing the pollen grains. pollen grains ಗಳು ಮೆಚುರಿಟಿಗೆ ಬಂದ ನಂತರ ಹೊರಗಡೆ ಬರೋದಕ್ಕೆ ಒಂದು ಈಸಿ ಆದ ವೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಲೇಯರ್ ನ ಈ ಪೋರ್ಷನ್ ಅಲ್ಲಿ, ಎಂಡೋಥೀಶಿಯಂ ನ ಈ ಪೋರ್ಷನ್ ಅಲ್ಲಿ there is no fibrous materials present. That is why they are easy to break open. ಅಂದ್ರೆ pollen grains ಬರ್ಸ್ಟ್ ಆಗುವಾಗ ಈಸಿಯಾಗಿ ಓಪನ್ ಆಗೋದಕ್ಕೆ ಅದು ಸ್ಟ್ರಕ್ಚರ್ ಆಗಿದೆ. ಸೊ ಆ ಸ್ಟ್ರಕ್ಚರ್ ಏನಂತಾನೆ ಅಂತ ಕೇಳುವಂತ ಸಾಧ್ಯತೆ ಇರುತ್ತೆ. ಅದನ್ನ ವಿ ಕಾಲ್ ಇಟ್ ಆಸ್ ಅ ಸ್ಟೋಮಿಯಂ. ಅದನ್ನ ನಾವೇನಂತ ಕರಿತೀವಿ? ಸ್ಟೋಮಿಯಂ ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸ್ಟೋಮಿಯಂ ಅನ್ನುವಂಥ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಆ ಒಂದು ಖಾಲಿ ಜಾಗದಿಂದ ನಮ್ಗೆ ಏನು ಅಂತಂದ್ರೆ ಅಲ್ಲಿ ಯಾವುದೇ ಫೈಬ್ರಸ್ ಮಟೀರಿಯಲ್ಸ್ ಇರೋದಿಲ್ಲ. ಅಲ್ಲಿಂದ ನಮ್ಗೆ ಏನು ಅಂತಂದ್ರೆ ಈ ಪೋಲನ್ ಗ್ರೇನ್ಸ್ ಗಳು ರಿಲೀಸ್ ಆಗುತ್ತೆ ಅಂತ ನೀವು ಹೇಳ್ಬೇಕು. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಥಿಂಗ್. ಎಂಡೋಥೀಶಿಯಂ ಬಗ್ಗೆ ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಬೇಕು. ಅಂಡ್ ದೆನ್ ದ another innermost layer, that is middle layer ಬಗ್ಗೆ ಕೂಡ
ಕೂಡ ನಾವು ಮಾತಾಡ್ಬೇಕಾಗುತ್ತೆ. ಸೊ ಮಿಡಲ್ ಲೇಯರ್ ನಲ್ಲಿ ನಾವು ಮಲ್ಟಿಪಲ್ ನಂಬರ್ ಆಫ್ ಮಿಡಲ್ ಲೇಯರ್ಸ್ ಆರ್ ಪ್ರೆಸೆಂಟ್. ಇಷ್ಟೊತ್ತು ನಾವು ಮಾತಾಡಿದ್ದು ಎಪಿಡರ್ಮಿಸ್ ಸಿಂಗಲ್ ಲೇಯರ್ ಇದೆ, ಎಂಡೋಥೀಶಿಯಂ ಸಿಂಗಲ್ ಲೇಯರ್ ಇದೆ. ಸೊ ಮೇಜರ್ ಫಂಕ್ಷನ್ ಈಸ್ ಪ್ರೊಟೆಕ್ಷನ್ ಇಟ್ ಸೆಲ್ಫ್. ಸೊ ಹೊರಗಡೆ ಇರುವಂತಹ ಎಪಿಡರ್ಮಿಸ್ ಆಗಲಿ, ಎಂಡೋಥೀಶಿಯಂ ಆಗಲಿ, ಮಿಡಲ್ ಲೇಯರ್ ಆಗಲಿ, ಈ ಮೂರು ಲೇಯರ್ಸ್ ಗಳ ಫಂಕ್ಷನ್ ಬಂದು ಪ್ರೊಟೆಕ್ಷನ್. ಅಲಾಂಗ್ ವಿತ್ ದಟ್ ಅವುಗಳ ಒಂದು ಯುನಿಕ್ ಸ್ಟ್ರಕ್ಚರ್ ನಿಂದಾಗಿ ದೇ ಆರ್ ಪರ್ಫಾರ್ಮಿಂಗ್ ದ ಡಿಫರೆಂಟ್ ಫಂಕ್ಷನ್ಸ್. ಎಪಿಡರ್ಮಿಸ್ ಪ್ರೊಟೆಕ್ಷನ್ ಮಾಡ್ತಾ ಇದೆ, ಎಂಡೋಥೀಶಿಯಂ ಏನ್ ಮಾಡ್ತಾ ಇದೆ ಅಂತಂದ್ರೆ ಹೈಗ್ರೋಸ್ಕೋಪಿಕ್ ಆಗಿದೆ, ಅಂಡ್ ಆಲ್ಸೋ ಇಟ್ ಈಸ್ ಹೆಲ್ಪಿಂಗ್ ಫಾರ್ ದಿ ಡೈಜೆಷನ್ಸ್, ಇವನ್ ಪ್ರೊಟೆಕ್ಟಿಂಗ್, ಬಟ್ ಈ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿ ಮಿಡಲ್ ಲೇಯರ್ ಗೆ ಬಂದಾಗ ಇಟ್ ವಿಲ್ ಬಿ ಮೇಡ್ ಅಪ್ ಆಫ್ 2 to 3 ಲೇಯರ್ಸ್. ಇದು ನಮಗೆ 6 to 10 ಲೇಯರ್ಸ್ ವರೆಗೂ ಕೂಡ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. 2 to 3 ಲೇಯರ್ಸ್ ಇಂದ ಆಗಿರುವಂತಹ ಒಂದು ಮಿಡಲ್ ಲೇಯರ್ ಆಗಿರುತ್ತೆ. ದ ಮೇಜರ್ ಫಂಕ್ಷನ್ ಆಫ್ ದಿ ಮಿಡಲ್ ಲೇಯರ್ ಈಸ್, ಮೇಜರ್ ಫಂಕ್ಷನ್ ಏನು ಮಿಡಲ್ ಲೇಯರ್ ಅಂತಂದ್ರೆ ಇದರದ್ದು ಒಂದು ದ ಮೇಜರ್ ಫಂಕ್ಷನ್ ಏನು ಅಂತಂದ್ರೆ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಸಪ್ಲೈ ದಿ ನ್ಯೂಟ್ರಿಯೆಂಟ್ಸ್ ಟು ದಿ ಗ್ರೋಯಿಂಗ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಗಳು ಗ್ರೋ ಆಗ್ಬೇಕು ಅಂದ್ರೆ ಅದರ ಒಳಗಡೆ ಪೋಲನ್ ಮದರ್ ಸೆಲ್ಸ್ ಗಳಿರುತ್ತೆ. ಅದಕ್ಕೆ ಒಂದಿಷ್ಟು ನಿಮಗೆ ನ್ಯೂಟ್ರಿಯೆಂಟ್ಸ್ ಗಳ ಅವಶ್ಯಕತೆ, ಅದು ನ್ಯೂಟ್ರಿಯೆಂಟ್ಸ್ ಗಳನ್ನ ಪ್ರೊವೈಡ್ ಮಾಡುವಂತ ಕೆಲಸ ಕೂಡ ಮಿಡಲ್ ಲೇಯರ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು 2 to 6 ಲೇಯರ್ಸ್ ವರೆಗೂ ಕೂಡ ಎಕ್ಸ್ಟೆಂಡ್ ಆಗಿರುವಂತ ಸಾಧ್ಯತೆ ಇರುತ್ತೆ. ಸೊ ಈ 2 to 3 ಲೇಯರ್ಸ್ ಗಳು ಏನು ಅಂತಂದ್ರೆ ದೇ ಆರ್ ನಾಟ್ ಪ್ರೆಸೆಂಟ್ ಥ್ರೂಔಟ್ ದಿ ಪ್ರೆಸೆನ್ಸ್ ಆಫ್ ದಿಸ್ ಹೋಲ್ ಮೈಕ್ರೋಸ್ಪೊರಾಂಜಿಯಂ. ಮೈಕ್ರೋಸ್ಪೊರಾಂಜಿಯಂ ಜೀವಂತ ಇರುವವರೆಗೂ ಏನು ಅಂತಂದ್ರೆ ಈ ಲೇಯರ್ಸ್ ಗಳು ಇರುವುದಿಲ್ಲ. ಸೊ ದೇ ಡಿಜೆನರೇಟ್ ಫಸ್ಟ್. ಸೊ ಇಷ್ಟು ಲೇಯರ್ಸ್ ಗಳಲ್ಲಿ ಮೊದಲನೇ ಲೇಯರ್ ಡಿಜೆನರೇಟ್ ಆಗಿ ಹೋಗ್ಬಿಡುತ್ತೆ. ಅದು ಯಾವುದು ಅಂತಂದ್ರೆ ದಟ್ ಇಸ್ ಮಿಡಲ್ ಲೇಯರ್. ಸೊ ಮಿಡಲ್ ಲೇಯರ್ ಯಾಕೆ ಡಿಜೆನರೇಟ್ ಆಗುತ್ತೆ ಅಂತಂದ್ರೆ, ಸೊ ಬೆಳೀತಾ ಇರುವಂತಹ ಒಳಗಡೆ ಇರುವಂತಹ ಸೆಲ್ಸ್ ಗಳಿಗೆ, ಪೋಲನ್ ಗ್ರೇನ್ಸ್ ಗಳಿಗೆ ನ್ಯೂಟ್ರಿಯೆಂಟ್ಸ್ ಗಳನ್ನ ಸಪ್ಲೈ ಮಾಡಬೇಕಾಗಿರೋದ್ರಿಂದ ಅವು ಬೇಗನೆ ಮಿಡಲ್ ಲೇಯರ್ಸ್ ನಮ್ಮನ್ನ ತಾವು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾ ಇದೆ. ಸೊ ಡಿಜೆನರೇಟ್ ಆಗಿ ಹೋಗ್ತಾ ಇದೆ. ಹಂಗಾಗಿ ಈ ಒಂದು ಸ್ಟ್ರಕ್ಚರ್ ನ ಎಫಿಮೆರಲ್ ಅಂತ ಕರೀತಾರೆ. ಅಂದ್ರೆ ದಿಸ್ ಲೇಯರ್ ಈಸ್ ಹ್ಯಾವಿಂಗ್ ಶಾರ್ಟ್ ಲೈಫ್ ಸ್ಪ್ಯಾನ್, ಶಾರ್ಟ್ ಲಿವ್ಡ್ ಅಂತ ಕೂಡ ಕರೀತಾರೆ. ವಾಟ್ ಈಸ್ ಎಫಿಮೆರಲ್ ಅಂದ್ರೆ ಶಾರ್ಟ್ ಲಿವ್ಡ್ ಅಂದ್ರೆ ಜಾಸ್ತಿ ದಿನಗಳ ಬದುಕುವುದಿಲ್ಲ, ಜಾಸ್ತಿ ದಿನ ಇರೋದಿಲ್ಲ ಅಂತ. ಸೊ ಎಕ್ಸಿಸ್ಟೆನ್ಸ್ ಈಸ್ ವೆರಿ ಲೆಸ್. ಸೊ ಹಾಗಾಗಿ ಇಟ್ ಈಸ್ ಶಾರ್ಟ್ ಲಿವ್ಡ್, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಫಿಮೆರಲ್ ಇನ್ ನೇಚರ್. ಸೊ ಈ ಕೆಳಗಿನ ಯಾವ ಲೇಯರ್ಸ್ ಗಳಲ್ಲಿ ನೀವು ಎಫಿಮೆರಲ್ ಸೆಲ್ಸ್ ಗಳನ್ನು ನೋಡೋಕೆ ಸಿಗುತ್ತೆ, ದ ಪ್ರಾಪರ್ಟಿ ಆಫ್ ಎಫಿಮೆರಲ್ ಇಸ್ ಫೌಂಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಲೇಯರ್ ಅಂತ ಕೇಳಿದ್ರೆ ಮಿಡಲ್ ಲೇಯರ್ ಅಂತ ಹೇಳಬೇಕು. ಸೊ ದ ಮೇಜರ್ ಫಂಕ್ಷನ್ ಆಸ್ ವಿ ಸೆಡ್ ಇಸ್ ಪ್ರೊಟೆಕ್ಷನ್ ಮಾಡಲೇಬೇಕು, ಅಂಡ್ ಆಂಥಸ್ ಗೆ ಸಪೋರ್ಟ್ ಮಾಡುತ್ತೆ, ಮಾಯಿಶ್ಚರ್ ನ ಮೇಂಟೈನ್ ಮಾಡುತ್ತೆ, ಡೆಸಿಕೇಶನ್ ಕೂಡ ಮೇಂಟೈನ್ ಮಾಡ್ತಾ ಇದೆ, ಅಂಡ್ helps in the transferring of the nutrients to the developing pollen grains, degenerates at the anther mature. ಸೊ ಮ್ಯಾಚುರಿಟಿಗೆ ಬಂದ ತಕ್ಷಣ ಡಿಜೆನರೇಟ್ ಆಗಿ ಹೋಗುವಂತಹ ಲೇಯರ್, ಅದಕ್ಕೋಸ್ಕರ ಇದನ್ನ ಎಫಿಮೆರಲ್ ಅಂತ ಕರೀತಾರೆ. ಇಲ್ಲಿ ಮೇಜರ್ ಆಗಿ ನೀವು ಎಫಿಮೆರಲ್ ಅನ್ನುವಂತ ಪಾಯಿಂಟ್ ನ ನೆನಪಿಟ್ಕೋಬೇಕು, ಮತ್ತು ಇಟ್ ಈಸ್ ಮೇಡ್ ಅಪ್ ಆಫ್ ಮೋರ್ ದೆನ್ 2 to 3 layers. Okay, next the last layer, innermost layer, the first layer from inside ಅಂತಂದ್ರೆ ಅದು ಟೆಪೆಟಮ್. ಸೊ ಟೆಪೆಟಮ್ ಬಹಳ ಇಂಪಾರ್ಟೆಂಟ್ ರೋಲ್ಸ್ ಗಳನ್ನ ಪ್ಲೇ ಮಾಡುತ್ತೆ, ಬಹಳ ಮೇಜರ್ ರೋಲ್ಸ್ ಗಳನ್ನ ಪ್ಲೇ ಮಾಡ್ತಾ ಇದೆ. ಇನ್ನರ್ಮೋಸ್ಟ್ ಸೆಲ್ ಲೇಯರ್. ಸೊ ಟೆಪೆಟಮ್ ಇಸ್ ಇನ್ನರ್ಮೋಸ್ಟ್ ಸೆಲ್ ಲೇಯರ್. ಇಟ್ ಈಸ್ ಸರೌಂಡಿಂಗ್ ದಿ ಪೋಲನ್ ಮದರ್ ಸೆಲ್. ಸೊ ಹಾಗಾದ್ರೆ ಆ ಒಂದು ಸ್ಟ್ರಕ್ಚರ್ ನ ನಾವ್ ಏನ್ ನೋಡಿದೀವಿ, ಆ ಸ್ಟ್ರಕ್ಚರ್ ನಲ್ಲಿ ನಮ್ಗೆ ಮೇಜರ್ ಆಗಿ ಏನು ಅಂತಂದ್ರೆ ಈ ಒಳಗಡೆಗೆ ಕೆಲವೊಂದಿಷ್ಟು ಇಲ್ಲಿ ಈ ಪೋರ್ಷನ್ ಅಲ್ಲಿ ನಮ್ಗೆ ಏನು ಅಂತಂದ್ರೆ ಟೆಪ್ಯಾಟಮ್ ಸೆಲ್ಸ್ ಗಳು ಇದೆ. ಇವು ಏನು ಅಂತಂದ್ರೆ ಟೆಪ್ಯಾಟಮ್ ಸೆಲ್ಸ್ ಗಳು. ಇದರ ಒಳಗಡೆ ಇಲ್ಲಿ ಪೋಲನ್ ಗ್ರೇನ್ಸ್ ಗಳು ಗ್ರೋ ಆಗ್ತಾ ಇದೆ. ನೋಡಿ, ಇವೆಲ್ಲ ಪೋಲನ್ ಗ್ರೇನ್ಸ್ ಗಳು. ಸೊ ಪೋಲನ್ ಗ್ರೇನ್ಸ್ ಗಳು ಗ್ರೋ ಆಗಬೇಕು ಅಂದ್ರೆ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇದೆ? ಸೊ ಹೌ ಡಸ್ ದೀಸ್ ಮೈಕ್ರೋಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್? ಹೌ ಡಸ್ ದೀಸ್ pollen grains are produced? From where they are produced ಅಂತ ಹೇಳಿದ್ರೆ they are produced from the pollen mother cells, or what you say the microspore mother cells ಅಂತ ಕರಿತೀವಿ. ಸೊ ಹಾಗಾದ್ರೆ ನಾವು ಈಗ ನೋಡಿರುವಂತಹ ಸ್ಟ್ರಕ್ಚರ್ ನಲ್ಲಿ ನಮಗೆ ಇನ್ನರ್ ಮೋಸ್ಟ್ ಲೇಯರ್ ಬಂದು ಟಿಪ್ಯಾಟಮ್ ಆಗಿದೆ. ಆ ಟಿಪ್ಯಾಟಮಿನ ಒಳಗಡೆ there are some tissues called as sporogenous tissue. ಒಂದಿಷ್ಟು ಸ್ಪೆಷಲೈಸ್ಡ್ ಟಿಶ್ಯೂಗಳಿದೆ ನಮಗೆ ಟಿಪ್ಯಾಟಮಿನ ಒಳಗ್ ಬಂದು ನೋಡಿದ್ರೆ ಅವಕ್ಕೆ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಸೊ ಹಾಗಾದ್ರೆ ಆ ಸ್ಪೋರೋಜಿನಸ್ ಟಿಶ್ಯೂಸ್ ಏನಿದೆಯಲ್ಲ, ಆ ಸ್ಪೋರೋಜಿನಸ್ ಟಿಶ್ಯೂಸ್ ಲೇಟರ್ ಆನ್ ಸೊ ಏನಾಗ್ತವೆ ಅಂತಂದ್ರೆ ದೇ ಸ್ಟಾರ್ಟೆಡ್ ಗಿವಿಂಗ್ ಬರ್ತ್ ಫಾರ್ ದಿ ಪೋಲನ್ ಮದರ್ ಸೆಲ್ಸ್. ಅವು ನಮಗೆ ಪೋಲನ್ ಮದರ್ ಸೆಲ್ಸ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಂತ ಕರಿತೀವಿ, ಅವುಗಳಾಗಿ ಕನ್ವರ್ಟ್ ಆಗ್ತವೆ. ಸೊ ಸ್ಪೋರೋಜಿನಸ್ ಟಿಶ್ಯೂಸ್ then starts developing into pollen mother cell or microspore mother cell. ಸೊ ಈ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಗಳು ಟೆಪ್ಯಾಟಮ್ ನಿಂದ ನ್ಯೂಟ್ರಿಷನ್ಸ್ ಗಳನ್ನ ಪಡೆದುಕೊಳ್ತವೆ. ಸೊ ನ್ಯೂಟ್ರಿಷನ್ ಗಳನ್ನ ಸಪ್ಲೈ ಮಾಡುವಂತಹ, ನರ್ಚರ್ ಮಾಡುವಂತಹ ಎಬಿಲಿಟಿ ಇರೋದು ಟೆಪ್ಯಾಟಮ್ಗೆ. ಸೊ ಟೆಪ್ಯಾಟಮ್ ನರ್ಚರ್ಸ್ ದಿ
ಗ್ರೋಯಿಂಗ್ ಪೋಲನ್ ಮದರ್ ಸೆಲ್ಸ್ ಅಂಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಂತ ಹೇಳಬೇಕು. ಸೊ ಇಲ್ಲಿ ನೀವು ನೋಡಬಹುದು ಕಾಂಟ್ರಿಬ್ಯೂಟ್ ಟು ದ ಫಾರ್ಮೇಶನ್ ಆಫ್ ಪೋಲನ್ ವಾಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಕೆಲಸದಲ್ಲಿ ನಮಗೆ ಮೇಜರ್ ಆಗಿ ಟಿಪ್ಯಾಟಮ್ ಫಂಕ್ಷನ್ ಮಾಡ್ತಾ ಇದೆ. ನೀವು ಇಲ್ಲಿ ಹೇಳ್ಬೇಕು ಯುಕೆ ನಾವು ಏನಂತೀವಿ ಅಂತಂದ್ರೆ ಟೆಪಾಟಮ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಇನ್ ಪ್ರೊಡ್ಯೂಸಿಂಗ್ ದಿ ಯುಬಿಸ್ಟ್ ಬಾಡಿ ಅಂತ ಕೂಡ ಬರುತ್ತೆ. ಸೊ ಯುಬಿಸ್ಟ್ ಬಾಡೀಸ್ ಅಂತ. ಸೊ ಇದು ಏನಂತಂದ್ರೆ ದೀಸ್ ಆರ್ ದಿ ಸ್ಟ್ರಕ್ಚರ್ಸ್ ದೇ ಆರ್ ಗೋಯಿಂಗ್ ಟು ಡಿಸೈನ್ ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ನ ಔಟರ್ ಮೋಸ್ಟ್ ಲೇಯರ್ ಇದೆಯಲ್ಲ, ಒಂದು ಟೆಕ್ಸ್ಚರ್ ಇದೆಯಲ್ಲ, ಬ್ಯೂಟಿಫುಲ್ ಡಿಸೈನ್ ಇರುವಂತ ಪೋಲನ್ ಗ್ರೇನ್ಸ್ ಗಳು ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಆ ಒಂದು ಡಿಸೈನ್ಸ್ ಗಳನ್ನ ಹೇಗೆ ತಯಾರಾಗ್ತಾ ಇದೆ, ಹೌ ದೇ ಆರ್ ವೆರೈಟಿ ಆಫ್ ಪೋಲನ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್ಡ್, ವೈ ದೇ ಆರ್ ಸೋ ಬ್ಯೂಟಿಫುಲ್ ಅಂತ ನೀವು ನೋಡೋದಾದ್ರೆ ಅದರ ಒಂದು ಟೆಕ್ಸ್ಚರ್, ಅದರ ಒಂದು ಆರ್ಕಿಟೆಕ್ಚರ್ ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಯುಬಿಸ್ಟ್ ಬಾಡೀಸ್ ಗಳು ಪ್ರೊಡ್ಯೂಸ್ ಆಗ್ತಾ ಇರೋದು ಟೆಪಾಟಮ್ ನಲ್ಲಿ ಅಂತ ನೀವು ಹೇಳ್ಬೇಕು. ನರಿಶ್ಮೆಂಟ್ ಮಾಡ್ತಾ ಇರೋದ್ರಿಂದ ನಂಬರ್ ಆಫ್ ಎಂಜೈಮ್ಸ್, the polysaccharides, so many contents are produced in the tepatum. Okay, so enzymes can produce ಮಾಡುತ್ತೆ, proteins can produce, different substances are produced, so they are going to help for the production of the pollen grains. So ಹಾಗಾದ್ರೆ ಇಷ್ಟು ವಿಷಯ ನಿಮಗೆ ಗೊತ್ತಿರಬೇಕು. 4 ಇಂಪಾರ್ಟೆಂಟ್ ಲೇಯರ್ಸ್ ಗಳ ಬಗ್ಗೆ ನಾವು ಈಗ ಡಿಸ್ಕಷನ್ ಮಾಡಿದೀವಿ. ಸೊ ಮೊದಲನೇ ಲೇಯರ್ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಅಂಡ್ ದಿ ಟೆಪಾಟಮ್. ಓಕೆ, ಸೊ ಈ 4 ಲೇಯರ್ಸ್ ಗಳ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಗಳು ಕೂಡ ಬರ್ತಾ ಇದೆ ಮುಂದೆ ಬರುವಂತಹ ಎಕ್ಸಾಮ್ಸ್ ಗಳಲ್ಲಿ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಕ್ವಿಕ್ ಆಗಿ ಒಂದು 4-5 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿ ನಾವು ಈ ಒಂದು ಸೆಷನ್ ಅನ್ನ ಮುಗಿಸೋಣಂತೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ದ ವಾಲ್ ಲೇಯರ್ ಆಫ್ ದ ಮೈಕ್ರೋಸ್ಪೊರಾಂಜಿಯಂ ಫ್ರಮ್ ಔಟರ್ ಟು ಇನ್ನರ್ ಅಂತ ಒಂದು ಪ್ರಶ್ನೆ ಬಂದಿದೆ. ನೋಡಿ, ಈಗಾಗಲೇ ನಿಮ್ಗೆ ಗೊತ್ತಿದೆ ಔಟರ್ ಟು ಇನ್ನರ್ ಅಂದ್ರೆ ನಾವು ಆಲ್ರೆಡಿ ಹೇಳಿದೀವಿ, ಹೊರಗಡೆಯಿಂದ ಒಳಗಡೆ ಬರುವಂತಹ ಕೆಲವು ಲೇಯರ್ಸ್ ಗಳನ್ನ ನಾವು ಹೇಳಿದಾಗ ಮೊದಲನೇದಾಗಿ ನಾವು ಹೇಳಿದಾಗ ಎಪಿಡರ್ಮಿಸ್ ಇರಬೇಕು, ಅದಾದ ನಂತರ ಎಂಡೋಥೀಶಿಯಂ ಇರಬೇಕು. ಓಕೆ, ಅದಾದ ನಂತರ ನಮ್ಗೆ ಮಿಡಲ್ ಲೇಯರ್ ಇರಬೇಕು, ಅದಾದ ನಂತರ ನಮ್ಗೆ ಟೆಪಾಟಮ್ ಇರಬೇಕು ಅಲ್ವಾ. ಸೊ ಹಾಗಾದ್ರೆ ಈ ಒಂದು ಆಪ್ಷನ್ ಹೊಂದುವಂತದ್ದು ಯಾವ್ದಿದೆ? ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಅಂಡ್ ಟೆಪಾಟಮ್. ಸೊ ಹಾಗಾಗಿ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ವಿಚ್ ಲೇಯರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಆಂಥರ್ ಡೆಹಿಷನ್ಸ್? ಆಂಥರ್ ಅನ್ನ ಡೆಹಿಷನ್ಸ್ ಮಾಡುವ ವಿಷಯದಲ್ಲಿ ಯಾವ ಲೇಯರ್ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಅಲ್ಲಿ ನಾವು ಹೇಳ್ಬೇಕು ಯಾವ್ದು ಅಂತಂದ್ರೆ ದಟ್ ಈಸ್ ಎಂಡೋಥೀಶಿಯಂ ಅಂತ ಹೇಳಿದ್ವಿ. ಸೊ ನೋಡಿ ನೀವು ದಿಸ್ ಈಸ್ ದಿ ಟೆಟ್ರಾಸ್ಪೊರಾಂಜಿಯೇಟ್ ಸ್ಟ್ರಕ್ಚರ್. ಸೊ ಆ ಒಂದು ಮೈಕ್ರೋಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ನ ನೀವು ಡಿಸೈನ್ ಮಾಡುವಂತ ಸಂದರ್ಭದಲ್ಲಿ ನೋಡಿರ್ಬೋದು ಈ ತರ ಒಂದು ಡಿಸೈನ್ ಬರ್ತಾ ಇದೆ. ಸೊ ಇಲ್ಲಿ ಬಂದಾಗ ಇಲ್ಲಿ ಏನಂತಂದ್ರೆ ದೀಸ್ ಲೇಯರ್, ಮಿಡಲ್ ಲೇಯರ್ ಈಸ್ ಮೇಡ್ ಅಪ್ ಆಫ್ 2 to 3 layers and ಎಂಡೋಥೀಶಿಯಂ ಸೆಕೆಂಡ್ ಲೇಯರ್. ಓಕೆ, ಸೆಕೆಂಡ್ ಲೇಯರ್ ನಲ್ಲಿ ಏನಂತಂದ್ರೆ ಒಂದು ಫೈಬ್ರಸ್ ಥಿಕ್ನಿಂಗ್ ಇರುತ್ತೆ, ಆದ್ರೆ ಕೆಲವು ಪೋರ್ಷನ್ ಅಲ್ಲಿ ಆ ಫೈಬ್ರಸ್ ಥಿಕ್ನಿಂಗ್ ಕಂಡು ಬರೋದಿಲ್ಲ. ಹಾಗಾದ್ರೆ ಯಾವ ಪೋರ್ಷನ್ ಅದು ಅಂತ ಹೇಳಿದ್ರೆ ದಿಸ್ ಓಪನಿಂಗ್ಸ್. ಓಕೆ, ಈ ಜಾಗದಲ್ಲಿ ಅವಕ್ಕೆ ನಾವೀಗ ಆಲ್ರೆಡಿ ಹೇಳಿದೀವಿ ಸ್ಟೋಮಿಯಂ ಅಂತ ಕೂಡ ಹೇಳಿದೀವಿ. ಏನಂತ ಹೇಳಿದೀವಿ ಅದಕ್ಕೆ? ಸ್ಟೋಮಿಯಂ ಅಂತ ಹೇಳಿದ್ವಿ. ಸೊ ಸ್ಟೋಮಿಯಂ ನಲ್ಲಿ ನಮ್ಗೆ ಯಾವುದೇ ಫೈಬ್ರಸ್ ಥಿಕ್ನಿಂಗ್ ಇರೋದಿಲ್ಲ ಅಂತ ಹೇಳಿದ್ವಿ. ಯಾಕೆ ಅಂತ ಹೇಳಿದ್ರೆ ಪೋಲನ್ ಗ್ರೇನ್ಸ್ ಗಳು ಬರ್ಸ್ಟ್ ಆಗುವಂತ ಸಂದರ್ಭದಲ್ಲಿ ಒಂದು ವಾಲ್ ಅನ್ನ ಬ್ರೇಕ್ ಮಾಡಿ ಹೊರಗಡೆ ಬರಬೇಕಾಗುತ್ತೆ. ಡೆಹಿಷನ್ಸ್ ಆಗೋದಕ್ಕೆ ನಮಗೆ ಎಂಡೋಥೀಶಿಯಂ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಸೊ ದಟ್ ಲೇಯರ್ ಹೆಲ್ಪ್ಸ್ ಇನ್ ದಿ ಡೆಹಿಷನ್ಸ್ ಅಂತ ಹೇಳಬೇಕು. ದ ಆಪ್ಷನ್ ಈಸ್ ಎಂಡೋಥೀಶಿಯಂ. ಓಕೆ, so let us go to the next question, that is the tepatum is best described as. tepatum ಅನ್ನು ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳಿದ್ರೆ it is a protective layer, ಮೆಕ್ಯಾನಿಕಲ್ ಲೇಯರ್. ನೋಡಿ ನಮಗೆ ಮೊದಲನೆಯ 3 ಲೇಯರ್ಸ್ ಗಳು ಔಟರ್ ಮೋಸ್ಟ್ ಲೇಯರ್ಸ್ ಗಳು ಇರ್ತವೆ, ಅವುಗಳನ್ನ ನಾವು ಪ್ರೊಟೆಕ್ಟಿವ್ ಲೇಯರ್ಸ್ ಅಂತ ಕರಿತೀವಿ. ಹಾಗಾಗಿ ದಿಸ್ ಇಸ್ ನಾಟ್ ದಿ ರೈಟ್ ಆನ್ಸರ್. ಮೆಕ್ಯಾನಿಕಲ್ ಲೇಯರ್ ಅನ್ನಕ್ ಬರಲ್ಲ. ರೀಪ್ರೊಡಕ್ಟಿವ್ ಲೇಯರ್ ಅಲ್ಲ, ನ್ಯೂಟ್ರಿಟಿವ್ ಲೇಯರ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ ಇಸ್ ಸಪ್ಲೈಂಗ್ ದಿ ನ್ಯೂಟ್ರಿಯೆಂಟ್ಸ್. ಅಲ್ಲಿ ಎಂಜೈಮ್ಸ್ ಗಳು, ಪ್ರೋಟೀನ್ಸ್ ಗಳು, ಪಾಲಿಸ್ಯಾಕರೈಡ್ಸ್ ಗಳು, ಡಿಫರೆಂಟ್ ಸಬ್ಸ್ಟೆನ್ಸಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂಡ್ ಇವನ್ ಮಿಡಲ್ ಲೇಯರ್ ಆಫ್ ದ ಮೈಕ್ರೋಸ್ಪೊರಾಂಜಿಯಂ. ಸೊ ಮಿಡಲ್ ಲೇಯರ್ ಆಫ್ ದಿ ಮೈಕ್ರೋಸ್ಪೊರಾಂಜಿಯಂ ಬಗ್ಗೆ ನಾವು ಇಲ್ಲಿ ಮಾತಾಡಬೇಕು. ಪರ್ಮನೆಂಟ್ ಅಂಡ್ ಥಿಕ್ ವಾಲ್ಡ್ ಅಂತಾರೆ, ಎಫಿಮರಲ್. ಓಕೆ, ಪರ್ಮನೆಂಟ್ ಅನ್ನೋ ವರ್ಡ್ ರಾಂಗ್ ಆಗುತ್ತೆ, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಡಿಜನರೇಟ್ ಅಟ್ ದ ಮ್ಯಾಚುರಿಟಿ ಆಫ್ ಪೋಲನ್ ಗ್ರೇನ್ಸ್. ಹಾಗಾಗಿ ಪೋಲನ್ ಗ್ರೇನ್ಸ್ ಗಳು ಮ್ಯಾಚುರಿಟಿಗೆ ಬಂದಾಗ ಮಿಡಲ್ ಲೇಯರ್ ಡಿಜನರೇಟ್ ಆಗುತ್ತೆ ಅಂತ ಹೇಳಿದ್ರಿ. ಅಂಡ್ ಇಟ್ ಇಸ್ ಶಾರ್ಟ್ ಲಿವ್ಡ್ ಅಂತ ಕೂಡ ಹೇಳಿದ್ರಿ, ದಟ್ ಇಸ್ ವೈ ಎಫಿಮರಲ್ ಅಂತ ಕೂಡ ಹೇಳಿದ್ರಿ. ಸೊ ಹಾಗಾಗಿ ಎಫಿಮರಲ್ ಅನ್ನುವಂತ ವರ್ಡ್ ಇಲ್ಲಿದೆ, ನಾವು ಹಾಗಾಗಿ ಇದನ್ನ ಆಪ್ಷನ್ ಹಾಕಬಹುದು. ಅಂಡ್ ದೆನ್ ವಿಚ್ ಲೇಯರ್ ಸೀಕ್ರೆಟ್ಸ್ ದ ಎಂಜೈಮ್, ಪ್ರೋಟೀನ್ಸ್ ಅಂಡ್ ದಿ ಸ್ಪೋರೋಪೊಲಿನ್ ಪ್ರಿಕರ್ಸರ್ಸ್ ಅಂತ ಹೇಳಿದ್ರೆ. ಸೊ ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಸೈಡ್, ದಟ್ ಈಸ್ ಎಂಜೈಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಸ್ಪೋರೋಪೊಲಿನ್ ಅನ್ನುವಂತ ಮಟೀರಿಯಲ್ ಬಹಳ ಇಂಪಾರ್ಟೆಂಟ್ ಮಟೀರಿಯಲ್ ಅಂತ ಹೇಳ್ತೀವಿ. ದೇರ್ ಇಸ್ ನೋ ಸಿಂಗಲ್ ಕೆಮಿಕಲ್ ಡೆವಲಪ್ಡ್ ಸೋ ಫಾರ್ ವಿಚ್ ಕ್ಯಾನ್ ಬ್ರೇಕ್ ದಿ ಸ್ಪೋರೋಪೊಲಿನ್. ಸ್ಪೋರೋಪೊಲಿನ್ ಅನ್ನ ಡಿಸ್ಟ್ರಾಯ್ ಮಾಡುವಂತಹ ಇನ್ನು ಯಾವುದೇ ಎಂಜೈಮ್ ಆಗಲಿ, ಕೆಮಿಕಲ್ ಆಗಲಿ, pH, ಟೆಂಪರೇಚರ್ ಏನು ಕೂಡ ಡೆವಲಪ್ ಆಗಿಲ್ಲ ಅಂತಾರೆ. ಸೊ ಹಾಗಾಗಿ ಆ ಲೇಯರ್ ಅದು ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದರೆ ಅಫ್ಕೋರ್ಸ್ ದಟ್ ಈಸ್ ಫ್ರಮ್ ದಿ ಟೆಪಾಟಮ್. ಸೊ ಇಷ್ಟು ವಿಷಯಗಳನ್ನು ನೀವು ಇಲ್ಲಿ ನೋಡಬಹುದು. ಆ್ಯಂಡ್ ಇವನ್ ಅನದರ್ ಕ್ವಶನ್, ಟೆಪಾಟಮ್ ಈಸ್ ಆಫನ್. ಟೆಪಾಟಮ್ ಹೇಗಿರುತ್ತೆ ಅಂತ ಕೇಳಿದರೆ ಇದನ್ನು ನಾವು ಡಿಸ್ಕಷನ್ ಮಾಡಲಿಲ್ಲ. ಡೆಡ್ ಎಟ್ ದ ಮೆಚುರಿಟಿ ಅಂತಾರೆ, ನೋ. ಆ್ಯಂಡ್ ಥಿಕ್ ವಾಲ್ಡ್, ನೋ, ಥಿಕ್ ವಾಲ್ಡ್ ಕೂಡ ಇರೋದಿಲ್ಲ.
ಮೆಕ್ಯಾನಿಕಲ್ ಅನ್ನುವಂಥದ್ದು ಕೂಡ ಇದಕ್ಕೆ ಸೂಟೇಬಲ್ ಆಗಲ್ಲ, ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂತ ಹೇಳ್ಬೋದು. ಸೊ ದಿಸ್ ಸ್ಟ್ರಕ್ಚರ್ ವಿಲ್ ಬಿ ಹ್ಯಾವಿಂಗ್ ಅ ಮಲ್ಟಿಪಲ್ ನ್ಯೂಕ್ಲಿಯಸ್. ಓಕೆ, ಸೊ ಮಲ್ಟಿಪಲ್ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್. There is a what you say absence of the cell division. Okay, and ನಿಮಗೆ ಸೈಟೋಕೈನೆಸಿಸ್ ಆಗ್ತಾ ಇಲ್ಲ, ವಾಟ್ ಯು ಸೇ ಕ್ಯಾರಿಯೋಕೈನೆಸಿಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ವಿಚ್ ಲೇಯರ್ ಡಿಜನರೇಟ್ಸ್ ದ ಫಸ್ಟ್ ಡ್ಯೂರಿಂಗ್ ದ ಆ್ಯಂಥರ್ ಡೆವಲಪ್ಮೆಂಟ್ ಅಂತ ಹೇಳಿದರೆ, ಆ್ಯಂಥರ್ ಡೆವಲಪ್ಮೆಂಟ್ ಆಗುವಾಗ ಯಾವುದು ಡಿಜನರೇಟ್ ಆಗುತ್ತೆ, ಎಫಿಮೆರಲ್ ಅಂತ ಹೇಳಿದ್ದೀವಿ. ಎಫಿಮೆರಲ್ ಈಸ್ ನಥಿಂಗ್ ಬಟ್ ದ ವಾಟ್ ಯು ಸೇ ದಿ ಮಿಡಲ್ ಲೇಯರ್. ಓಕೆ, ಸೊ ಇಷ್ಟು ನಾವು ಇಷ್ಟೊತ್ತು ಡಿಸ್ಕಷನ್ ಮಾಡಿರುವಂಥದ್ದು. ಸೊ ಹಾಗಾಗಿ ಸೊ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಯಾರ್ಯಾರೆಲ್ಲ ನೀಟ್ ಮತ್ತು CET ಪರೀಕ್ಷೆಗಳನ್ನ ಬರೀತಾ ಇದ್ರಿ, ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದಿ KCET ಎಕ್ಸಾಮಿನೇಷನ್ ಆ್ಯಂಡ್ ನೀಟ್ ಎಕ್ಸಾಮಿನೇಷನ್, ಕೈಂಡ್ಲಿ ಹೆಲ್ಪ್ ಅಸ್ ಟು ರೀಚ್ ಮೆನಿ ಮೋರ್ ಸ್ಟೂಡೆಂಟ್ಸ್. ಸೊ ಜಾಸ್ತಿ ವಿದ್ಯಾರ್ಥಿಗಳನ್ನ ರೀಚ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಟು ಅವರ್ ಡಾಕ್ಟರ್ ಬಯೋ ಚಾನಲ್. ಸೊ ಡಾಕ್ಟರ್ ಬಯೋ ಚಾನಲ್ನ ಮೋಟೋ ಬಂದು ನಿಮ್ಮನ್ನೆಲ್ಲ ಡಾಕ್ಟರ್ಸ್ಗಳನ್ನ, ಇಂಜಿನಿಯರ್ಸ್ಗಳನ್ನ, ಸೈಂಟಿಸ್ಟ್ಗಳನ್ನ ಮಾಡೋದಾಗಿದೆ. ಸೊ ಹಾಗಾಗಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಾಥ್ ಇರಲಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಯಾರೆಲ್ಲ PUC ಓದ್ತಾ ಇದ್ದಾರೆ, ಯಾರೆಲ್ಲ ಈಗ ಅಡ್ಮಿಷನ್ ಆಗೋರಿದ್ದಾರೆ, SLC ಕಂಪ್ಲೀಟ್ ಮಾಡಿದ್ದೀರಿ, ಅವ್ರಿಗೆ ಭಾಳ ಬ್ಯೂಟಿಫುಲ್ ಆಗಿ ಈ ಸಬ್ಜೆಕ್ಟನ್ನು, ಬಯಾಲಜಿಯನ್ನು ಈಸಿಯಾಗಿ ಹೇಳ್ಕೊಡುವಂಥ ಪ್ರಯತ್ನವನ್ನು ಈ ಒಂದಿಷ್ಟು ವಿಡಿಯೋಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಲವ್ ಯು.